Hey everyone, welcome back to my YouTube channel JK Interface. ನಾನು thumbnail ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಟಾಪಿಕ್ ಏನು ಅಂತ. ಹೌದು, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನ ತಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ ಹೌ ಟು ಕಂಟ್ರೋಲ್ ಯುವರ್ ಹೇರ್ ಫಾಲ್, ಅದೇ ತರ ಹೇರ್ ಗ್ರೋತ್ ಸ್ಟಾರ್ಟರ್ ಕಿಟ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಜನರಲ್ ಆಗಿ ಕೇಳಿರ್ತೀರಾ, ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ, ಕೊಲೀಗ್ಸ್ ಎಲ್ಲ ಹೇಳ್ತಾ ಇರ್ತಾರೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ, ಹೇರ್ ಫಾಲ್ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಎಲ್ಲ ಹೇಳ್ಬಿಟ್ಟು. ಸ್ಪೆಷಲಿ IT ಎಂಪ್ಲಾಯೀಸ್, ನಮ್ಗಿರೋ ಸ್ಟ್ರೆಸ್ಗೆ, ಪ್ರೆಷರ್ಗೆ, ಆಮೇಲೆ ಲೈಕ್ ಇದೆಲ್ಲ ರೀಸನ್ಸ್ಗೆ ಏನಾಗುತ್ತೆ, ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ. ಅದನ್ನ ನಾವ್ ಏನೇ ಟ್ರೀಟ್ಮೆಂಟ್ ನ ತಗೊಂಡ್ರು ಕಂಟ್ರೋಲ್ ಆಗ್ತಾ ಇರಲ್ಲ. ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ನ ಇಟ್ಕೊಂಡು ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಏನೆಲ್ಲ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನೀವು ಹೇರ್ ಫಾಲ್ಗೆ ಸೊಲ್ಯೂಷನ್ ನ ಫೈಂಡ್ ಮಾಡೋಕ್ಕಿಂತ ಮುಂಚೆ ನಿಮ್ ಹೇರ್ ಕಟ್ ಆಗ್ತಾ ಇದೆಯಾ ಅಥವಾ ಫಾಲ್ ಆಗ್ತಾ ಇದೆಯಾ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಏನ್ ಡಿಫ್ರೆನ್ಸ್ ಈಗ ಕಟ್ ಆಗ್ತಿದೆ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ, ಇವಾಗ ನಿಮ್ ಹೇರ್ ಫಾಲ್ ಆಗುತ್ತೆ ಅಲ್ವಾ, ಆ ಫಾಲ್ ಆಗಿರೋ ಹೇರ್ ಸ್ಟ್ಯಾಂಡ್ ನ ನೀವು ತಗೊಂಡು ಚೆಕ್ ಮಾಡಿ. ಆ ಹೇರ್ ಸ್ಟ್ಯಾಂಡ್ ನಿಮ್ ಹೇರ್ ಲೆಂತ್ ಏನಿರುತ್ತೆ ಅಲ್ವಾ ಅಷ್ಟೇ ಲೆಂತ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಹೇರ್ ಫಾಲ್ ಆಗ್ತಿದೆ ಅಂತ ಅರ್ಥ. ಇಲ್ಲ ನಿಮ್ ಹೇರ್ ಲೆಂತ್ ಆಲ್ಮೋಸ್ಟ್ ಲೈಕ್ ಟಿಲ್ ವೇಸ್ಟ್ ವರ್ಗೂ ಇದೆ, ಬಟ್ ನಿಮ್ಗೆ ಹೇರ್ ಫಾಲ್ ಆಗ್ತಾ ಇರೋದು ಜಸ್ಟ್ 2-3 ಇಂಚಸ್ ಮಾತ್ರ ಇದೆ ಅಂತ ಹೇಳಿದ್ರೆ ಅದ್ ಹೇರ್ ಫಾಲ್ ಅಲ್ಲ, ಆಕ್ಚುಲಿ ನಿಮ್ ಹೇರ್ ಕಟ್ ಆಗ್ತಾ ಇದೆ. ಸೊ ಏನಕ್ಕೆ ಆ ತರ ಹೇರ್ ಕಟ್ ಆಗುತ್ತೆ ಅಂತ ಹೇಳಿದ್ರೆ ಹೇರ್ ಡ್ಯಾಮೇಜ್ ಆಗಿದ್ರೆ ಆ ತರ ಆಗುತ್ತೆ. ಇವಾಗ ನಾವೆಲ್ಲ ಯೂಸ್ ಮಾಡ್ತೀವಲ್ವಾ ಹೇರ್ ಸ್ಟೈಲಿಂಗ್ ಟೂಲ್ಸ್, ಲೈಕ್ ಸ್ಟ್ರೇಟ್ನರ್ ಆಗಿರ್ಬೋದು, ಕರ್ಲರ್ ಆಗಿರ್ಬೋದು, ಹೇರ್ ಡ್ರೈಯರ್ ಆಗಿರ್ಬೋದು. ಸೊ ಇದೆಲ್ಲ ಯೂಸ್ ಮಾಡೋದ್ರಿಂದ ನಮ್ ಹೇರ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಡ್ಯಾಮೇಜ್ ಆಗಿರೋದ್ರಿಂದ ಕೂಡ ನಮ್ಗೆ ಹೇರ್ ಕಟ್ ಆಗುತ್ತೆ. ಅದನ್ನ ಹೇರ್ ಫಾಲ್ ಅಂತಾನೆ ಹೇಳ್ತೀವಿ, ಬಟ್ ಅದು ಕಟ್ ಆಗಿರೋ ಹೇರ್ ನಮ್ಗೆ, ಓಕೆನಾ. ಸೊ ನೀವ್ ಅದನ್ನ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು, ಹೇರ್ ಫಾಲ್ ಆಗ್ತಾ ಇದೆಯಾ ಅಥವಾ ಹೇರ್ ಡ್ಯಾಮೇಜ್ ಆಗಿರೋದ್ರಿಂದ ಈ ತರ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಹೇರ್ ಡ್ಯಾಮೇಜ್ ಆಗಿರೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ದಿನ ಹೇರ್ ಸ್ಟೈಲಿಂಗ್ ಟೂಲ್ಸ್ ಎಲ್ಲ ಅವಾಯ್ಡ್ ಮಾಡಿ, ಪ್ರಾಪರ್ ಆಗಿ ಹೇರ್ನ ಆಯಿಲ್ ಮಾಡಿ, ಆಮೇಲೆ ನೀಟಾಗಿ ಲೈಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಆಮೇಲೆ ತುಂಬಾ ಕೆಮಿಕಲ್ಸ್ ಇಲ್ಲದೆ ಇರೋ ಶಾಂಪೂನ ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿ. ಸೊ ಟೇಕ್ ಕೇರ್ ಮಾಡಿದ್ರೆ ಹೇರ್ ಮಾಸ್ಕ್ ಹಾಕೋದಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹೇರ್ ಸ್ಪಾ ಮಾಡಿಸೋದಾಗಿರ್ಬೋದು, ಇದನ್ನೆಲ್ಲ ಮಾಡಿ ಹೇರ್ ಡ್ಯಾಮೇಜ್ನ ನೀವು ಕಂಟ್ರೋಲ್ ಮಾಡಿದ್ರೆ ಅದು ಕಟ್ ಆಗೋದು ಸ್ಟಾಪ್ ಆಗುತ್ತೆ. ಇವಾಗ ಹೇರ್ ಫಾಲ್ ಆದ್ರೆ ಅದನ್ನ ನಾವು ಈಸಿಯಾಗಿ ಸ್ಟಾಪ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು, ಒಂದು ಲೈಕ್ ಕೀ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು, ಅಥವಾ ಸೊಲ್ಯೂಷನ್ ಅಂತಾನೆ ನೀವು ಕನ್ಸಿಡರ್ ಮಾಡಿ. ನಾನು ಇವತ್ತು ಒಂದು ಹೇರ್ ಆಯಿಲ್ ನ ಪ್ರಿಪೇರ್ ಮಾಡೋದು ತೋರಿಸ್ತೀನಿ. ಆ ಹೇರ್ ಆಯಿಲ್ ಪ್ರಿಪೇರ್ ಆ ಹೇರ್ ಆಯಿಲ್ ನೀವು ಯೂಸ್ ಮಾಡೋದ್ರಿಂದ ನಿಮ್ ಹೇರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಅದೇ ತರ ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಅದೇನಂತ ಹೇಳಿದ್ರೆ ನಾನು ಇವತ್ತು ತಮ್ಮನೇಲಿ ಮೆನ್ಷನ್ ಮಾಡಿದ್ದೀನಿ ಅಲ್ವಾ, ಹೇರ್ ಗ್ರೋತ್ ಸ್ಟಾರ್ಟರ್ ಕಿಟ್ ಅಂತ ಹೇಳ್ಬಿಟ್ಟು. ಸಿ, ದಿಸ್ ಇಸ್ ಮೈ ಹೇರ್ ಗ್ರೋತ್ ಸ್ಟಾರ್ಟರ್ ಕಿಟ್. ಇದ್ರಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಆಮೇಲೆ ಇದರಲ್ಲಿ ಅಲೋವೆರಾ ಜೆಲ್ ಇದೆ. ಆಮೇಲೆ ನಾನು ಗುಡ್ ವೈಬ್ಸ್ ಅವ್ರದ್ದು 100% ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದು ನೀಮ್ ಕೋಂಬ್ ಇದೆ. ಆಮೇಲೆ ಹೇರ್ ಮಸಾಜರ್ ಬ್ರಷ್ ಇದೆ. ಸೊ ಇದನ್ನ ನಾನು ನನ್ನ ಹೇರ್ ಗ್ರೋತ್ ಸ್ಟಾರ್ಟರ್ ಕಿಟ್ ಅಲ್ಲಿ ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಬಟ್ ಏನಂತ ಹೇಳಿದ್ರೆ ಇದೇ ಪ್ಯಾರಾಶೂಟೇ ಯೂಸ್ ಮಾಡಬೇಕು. ಆಮೇಲೆ ನಾನು ಎವರಿಯೂತ್ ತಗೊಂಡಿದ್ದೀನಿ ಅಲೋವೆರಾ ಜೆಲ್, ಯೂಶಲಿ ಪತಂಜಲಿ ಯೂಸ್ ಮಾಡ್ತೀನಿ, ಅದು ಖಾಲಿ ಆಗೋಗಿದೆ. ಸೊ ನೀವು ಅದನ್ನಾದ್ರೂ ಯೂಸ್ ಮಾಡ್ಬೋದು. ಆಮೇಲೆ ಇದೇನ್ ನಾನು ತೋರಿಸ್ದೆ ಅಲ್ವಾ ಮಸಾಜರ್ ಬ್ರಷ್, ಇದು ಆಪ್ಷನಲ್, ಕಂಪಲ್ಸರಿ ಇಲ್ಲ. ಅದೇ ತರ ನೀಮ್ ಕೊಂಬ್ ಕೂಡ ಕಂಪಲ್ಸರಿ ಇಲ್ಲ, ಬಟ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಯೂಸ್ ಮಾಡ್ಕೋಬಹುದು. ಇಲ್ಲ ರೆಗ್ಯುಲರ್ ಆಗಿರೋ ಕೊಂಬಲ್ಲಿ ನೀವು ಹೇರ್ ಕೊಂಬ್ ಮಾಡ್ಕೋಬಹುದು. ಸೊ ಇಷ್ಟು ಪ್ರಾಡಕ್ಟ್ ಇತ್ತು ಅಂತ ಹೇಳಿದ್ರೆ ನೀವು ನಿಮ್ ಹೇರ್ ಫಾಲ್ ನ ಕಂಟ್ರೋಲ್ ಮಾಡ್ಬೋದು, ಡ್ಯಾಂಡ್ರಫ್ ನ ಕಂಟ್ರೋಲ್ ಮಾಡ್ಬೋದು, ಮತ್ತೆ ಹೇರ್ ಗ್ರೋತ್ ನ ಕೂಡ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವಾಗ ನಮ್ಗೆ ಹೇರ್ ಗ್ರೋತ್ ಆಗ್ಬೇಕು ಅಂತ ಕಾಸ್ಟ್ಲಿ ಟ್ರೀಟ್ಮೆಂಟ್ಸ್ ತಗೊಳ್ಳೋದು, ಆಮೇಲೆ ವಿಟಮಿನ್ ಟ್ಯಾಬ್ಲೆಟ್ಸ್ ನ ತಗೊಳ್ಳೋದು, ಇದೆಲ್ಲ ಮಾಡ್ತೀವಿ. ಸೊ ಅದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನೀವು ಒಂದೇನು ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ ಆನ್ಸೆಸ್ಟರ್ಸ್ ಅಥವಾ ನಿಮ್ ಫ್ಯಾಮಿಲಿಲಿ ಲೈಕ್ ನಿಮ್ ತಾಯಿ ಆಗಿರ್ಬೋದು, ಅಥವಾ ನಿಮ್ ಅಜ್ಜಿ ಆಗಿರ್ಬೋದು, ಅಥವಾ ಲೈಕ್ ನಿಮ್ ಫ್ಯಾಮಿಲಿಲಿರೋ ವುಮೆನ್ಸ್ ಅಲ್ಲಿ ಲೈಕ್ ಚೆಕ್ ಮಾಡಿ, ಲೈಕ್ ಅವ್ರ ಹೇರ್ ಲೆಂತ್ ಚೆನ್ನಾಗಿದೆ, ಥಿಕ್ ಆಗಿದೆ ಅಂತ ಹೇಳಿದ್ರೆ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಹೆರಿಡಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ.
ಓಕೆನಾ. ಸೊ ಇಲ್ಲ ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಹೇರ್ ಸ್ವಲ್ಪ ಚಿಕ್ಕದಾಗೆ ಇರುತ್ತೆ, ತಿನ್ನಾಗಿರುತ್ತೆ, ಅಷ್ಟೊಂದು ಒಳ್ಳೆ ಗ್ರೋತ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಹೆರಿಡಿಟಿ ಪ್ರಾಬ್ಲಮ್ ಇಂದನೂ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಹೇರ್ ಥಿಕ್ನೆಸ್ ಡಿಪೆಂಡ್ ಆಗಿರುತ್ತೆ. ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ನಿಮ್ ಹೇರ್ ಗ್ರೋತ್ ನ ಪ್ರಮೋಟ್ ಮಾಡ್ಬೋದು, ಮತ್ತೆ ಏನೆಲ್ಲ ಡ್ಯಾಮೇಜ್ ಆಗಿರುತ್ತಲ್ವಾ ಅದನ್ನ ಕಂಟ್ರೋಲ್ ಮಾಡ್ಬೋದು. ನಾನು ಏನ್ ಹೇಳ್ತೀನಿ ಅಂದ್ರೆ ಹೆರಿಡಿಟಿ ಮೇಲೂ ಡಿಪೆಂಡ್ ಆಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸೊ ತುಂಬಾ ಮಾತಾಡ್ದೆ ಅನ್ಸುತ್ತೆ, ಇಟ್ಸ್ ಓಕೆ. ನೀವು ಈಗ ನನ್ ಕಿಟ್ ನ ತೋರ್ಸಿದ್ನಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ಯಾವ ತರ ಹೇರ್ ಆಯಿಲ್ ನ ಪ್ರಿಪೇರ್ ಮಾಡ್ಬೇಕು ಅಂತ ಇವಾಗ ನಾನು ಹೇಳ್ಕೊಡ್ತೀನಿ. ಅದೇ ತರ ಯಾವ ತರ ಅಪ್ಲೈ ಮಾಡ್ಬೇಕು, ಮಸಾಜ್ ಮಾಡ್ಬೇಕು ಎಲ್ಲಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಕೀಪ್ ವಾಚಿಂಗ್. ಸೊ ಫಸ್ಟ್ ಇವಾಗ ನಾವು ಹೇರ್ ಗ್ರೋತ್ ಆಯಿಲ್ ನ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಒಂದು ಬೌಲ್ ತಗೋತೀನಿ, ಓಕೆನಾ. ಸೊ ಒಂದು ಚಿಕ್ಕ ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನಾನು ಕೊಕೊನಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಸೊ ನೀವು ಎಷ್ಟು ಹಾಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹೇರ್ ಲೆಂತ್ ಮೇಲೆ ಡಿಪೆಂಡ್. ನನ್ನ ಸ್ವಲ್ಪ ಹೇರ್ ಥಿಕ್ ಆಗಿದೆ ಮತ್ತೆ ಲೆಂತ್ ಇದೆ, ಸೊ ನನ್ನ ಹೇರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ತಗೋತಾ ಇದ್ದೀನಿ. ಸೊ ಫಸ್ಟ್ ಕೊಕೊನಟ್ ಆಯಿಲ್ನ ಹಾಕಿದ್ಮೇಲೆ ಆಲೋವೆರಾ ಜೆಲ್ನ ಹಾಕ್ತೀನಿ. ಸೊ ಇದು ನೀವು ಒಂದು 2 ಟೇಬಲ್ ಸ್ಪೂನ್ ಮೆಜರ್ ಮಾಡಿ ಹಾಕೋಬಹುದು. ನಂಗೆ ಆಲ್ರೆಡಿ ಅಭ್ಯಾಸ ಇರೋದ್ರಿಂದ ನಾನು ಜಸ್ಟ್ ಡೈರೆಕ್ಟ್ ಆಗಿ ಹಾಕೋತೀನಿ. ಅದಾದ್ಮೇಲೆ ಜಸ್ಟ್ ಅ ಮಿನಿಟ್, ಸೊ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್, ಗುಡ್ ವೈಬ್ಸ್ ಅವ್ರದ್ದು ನಾನು ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಅಷ್ಟೇನೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಸ್ವಲ್ಪ ಜನ ಹೇಳ್ತಾರೆ ತುಂಬಾ ಗ್ರೀಸಿ ಆಗುತ್ತೆ ಹೇರ್ ಇದನ್ನ ಹಾಕೊಳ್ಳೋದ್ರಿಂದ ಅಂತ. ಸೊ ನನ್ಗೇನು ಯಾವತ್ತೂ ಆ ಥರ ಅನಿಸಿಲ್ಲ. ಅದಾದ್ಮೇಲೆ ನಾನು ಏನು ಮಾಡ್ತೀನಿ, ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕ್ತೀನಿ. ಸೊ ನಾನು 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹೇರ್ ಸ್ವಲ್ಪ ಲೆಂತ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನೀವು 1 ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಅದನ್ನ ಕಟ್ ಮಾಡಿಬಿಟ್ಟು ಆ ಮಿಕ್ಸ್ಚರ್ಗೆ ಹಾಕೋತೀನಿ. ಅದೇ ತರ ಇನ್ನೊಂದು ಕೂಡ ಕಟ್ ಮಾಡಿ ಹಾಕೋತೀನಿ. ಸೊ ಇಷ್ಟೇನೆ. ಈ 4 ಕೀ ಇಂಗ್ರೀಡಿಯೆಂಟ್ಸ್ ಅಥವಾ ಥಿಂಗ್ಸ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಯೋರ್ ಆಯಿಲ್ ಇಸ್ ರೆಡಿ. ಸೊ ನೀವು ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ನಾನಿವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದ್ರ ಕನ್ಸಿಸ್ಟೆನ್ಸಿ ಯಾವ ತರ ಇರಬೇಕು ಅಂತ ಹೇಳಿದ್ರೆ ಚೆಕ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಸಿ ಈ ತರ ಇದೆ ಇದ್ರ ಕನ್ಸಿಸ್ಟೆನ್ಸಿ ಅಂತ. ಇವಾಗ ಹೇರ್ ಆಯಿಲ್ ರೆಡಿ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ತೋರಿಸ್ತೀನಿ. ಸೊ ಸ್ವಲ್ಪ ಜನ ಕಾಟನ್ ಯೂಸ್ ಮಾಡ್ತಾರೆ ಹೇರ್ ಆಯಿಲ್ ಅಪ್ಲೈ ಮಾಡಕ್ಕೆ, ಬಟ್ ನನಗೆ ಫಿಂಗರ್ಸೇ ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಸೊ ಫಸ್ಟ್ ನಿಮ್ಮ ಹೇರ್ನ ನೀಟಾಗಿ ಕೋಮ್ ಮಾಡಿ, ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಡೈರೆಕ್ಟ್ ಆಗಿ ತೋರಿಸ್ತೇನೆ. ಸೊ ಫಸ್ಟ್ ನೀಟಾಗಿ ಪಾರ್ಟಿಷನ್ ಮಾಡಿಕೊಂಡು, ಸಿ ನನ್ನ ಹೇರ್ ಎಷ್ಟು ಥಿಕ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಲಾಂಗ್ ಇತ್ತು ನನ್ನ ಹೇರು. ನಾನು ಇವಾಗ ರೀಸೆಂಟ್ ಆಗಿ 2 ಮಂತ್ಸ್ ಆಯ್ತು ಹೇರ್ ಕಟ್ ಮಾಡಿಸ್ದೆ. ಅಂದ್ರೆ 3 ಇಂಚಸ್ ಹೇರ್ ಕಟ್ ಮಾಡಿಸ್ದೆ. ಮತ್ತೆ ಇವಾಗ ಗ್ರೋತ್ ಆಗಿದೆ. ನನ್ನ ಹೇರ್ ತುಂಬಾ ಬೇಗ ಗ್ರೋ ಆಗುತ್ತೆ, ಅದು ಹೆರಿಡಿಟಿ ಅಂತ ಹೇಳಿದ್ನಲ್ವಾ. ಸೊ ನಮ್ಮ ಅಮ್ಮಗೆ, ಆಮೇಲೆ ಅಜ್ಜಿ, ದೊಡ್ಡಮ್ಮ ಎಲ್ರಿಗೂ ಹೇರ್ ಚೆನ್ನಾಗಿದೆ. ಸೊ ಆ ಹೆರಿಡಿಟಿ ಮೇಲೆ ನನಗೂ ಕೂಡ ಹೇರ್ ಚೆನ್ನಾಗಿದೆ. ಬಟ್ ನಾನು ಇದ್ರೂ ಕೂಡ ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಹೇಳ್ದೆ ಅಲ್ವಾ, 3 ಇಂಚಸ್ ನಾನು ಕಟ್ ಮಾಡಿಸಿದ್ರು ಕೂಡ ವಿತಿನ್ 2 ಮಂತ್ಸ್ ಏನಿಲ್ಲ ಅಂದ್ರೂ ನನಗೆ ಗ್ರೋತ್ ಆಗಿದೆ, ತುಂಬಾ ಗ್ರೋತ್ ಆಗಿದೆ. ಅದಕ್ಕೆ ರೀಸನ್ ಈ ಹೇರ್ ಆಯಿಲ್. ಸೊ ಇದನ್ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಾಟನ್ ಏನ್ ಬೇಡ, ನೀವು ಕೈಯಲ್ಲೇ ಯೂಸ್ ಮಾಡ್ಬೋದು. ನೀಟಾಗಿ ಅದನ್ನ ತಗೊಂಡು ಪಾರ್ಟಿಷನ್ ಮಾಡಿರ್ತೀರಲ್ವಾ, ಸೊ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ ರೂಟ್ಗೆ ಅಥವಾ ಸ್ಕಾಲ್ಫ್ಗೆ ಹಚ್ಬಿಟ್ಟು ಮಸಾಜ್ ಮಾಡಿ. ಇದೇ ತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೆಕ್ಷನ್ ಬೈ ಸೆಕ್ಷನ್ ತೆಗೆದ್ಬಿಟ್ಟು ಅಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ.
ನೀವು ಕಾಟನ್ ಯೂಸ್ ಮಾಡೋದು ಕಂಫರ್ಟೇಬಲ್ ಆಗಿತ್ತು ಅಂತ ಹೇಳಿದ್ರೆ ಕಾಟನ್ ಕೂಡ ಯೂಸ್ ಮಾಡಿ. ಸೊ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಜನ ಏರ್ ಆಯಿಲ್ ಅಪ್ಲಿಕೇಟರ್ಸ್ ಬರುತ್ತೆ, ನೀವು ನೋಡಿರ್ತೀರಾ, ಇಂದುಲೇಖ ಆಯಿಲ್ ಅಲ್ಲಿ ಇರುತ್ತಲ್ವಾ ಬಾಟಲ್, ಆ ತರ ಬಾಟಲ್ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ತಾರೆ. ಅದನ್ನ ಕೂಡ ನೀವು ಮಾಡ್ಬೋದು. ಲೈಕ್ ನೀವ್ ಯಾವ ತರ ಕಂಫರ್ಟೇಬಲ್ ಆಗಿರುತ್ತೆ ನೋಡ್ಬಿಟ್ಟು ಅದ್ರ ಪ್ರಕಾರ ನೀವು ಯೂಸ್ ಮಾಡ್ತಾ ಬನ್ನಿ. ಸೊ ಕಂಪ್ಲೀಟ್ ಆಗಿ ಎಲ್ಲೂನು ಮಿಸ್ ಮಾಡದೆ ನೀಟಾಗಿ ರೂಟ್ಸ್ಗೆ ಅಪ್ಲೈ ಮಾಡಿ, ನೀಟಾಗಿ ಸ್ಕಾಲ್ಫಿಗೆಲ್ಲ ಮಸಾಜ್ ಮಾಡ್ಕೊಂತ ಬನ್ನಿ. ಸೊ ಮಸಾಜ್ ಮಾಡೋದ್ ನಾನು ನೀಟಾಗಿ ತೋರಿಸ್ತೀನಿ ಆಮೇಲೆ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದ್ ಸೈಡ್ ಆಯ್ತು, ನೀವು ನೋಡ್ಬೋದು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿದ್ದೀನಿ ನಾನು. ಇದೇ ತರ ನಾನು ನನ್ನ ಲೆಫ್ಟ್ ಸೈಡ್ಗೂ ಅಪ್ಲೈ ಮಾಡ್ತೀನಿ. ಇಷ್ಟು ದಿನ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ನನಗೆ, ಸ್ವಲ್ಪ ಲೈಕ್ ಆಫೀಸ್ ವರ್ಕು ಜಾಸ್ತಿ ಇತ್ತು, ಆಮೇಲೆ ಮನೇಲೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸೊ ಹಂಗಾಗಿ ಬಟ್ ಇನ್ಮೇಲೆ ಐ ಮೇಕ್ ಶೋರ್ ಪ್ರಾಪರ್ ಆಗಿ ಟೈಮ್ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೂ ನೋಡಿ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ ನಾನು. ಸೊ ಇವಾಗ ಸ್ಕಾಲ್ಫ್ಗೆ ಅಪ್ಲೈ ಮಾಡಿದ್ವಿ ಅಲ್ವಾ, ಅಷ್ಟೇ ಸಾಕು ಅಂತ ನಾವು ಅನ್ಕೋಬಾರ್ದು. ಕಂಪ್ಲೀಟ್ ಹೇರ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಬಿಕಾಸ್ ರೂಟಿಂದ ನಾವು ಲೈಕ್ ಏನ್ ಹೇಳ್ತೀವಲ್ವಾ ಹೇರ್ ಎಂಡ್ ವರ್ಗುನು, ಇದಕ್ಕೆ ಏನ್ ಕರೀತಾರೆ ನಂಗೆ ಮರ್ತೋಯ್ತು. ಓಕೆ, ರೂಟಿಂದ ಫುಲ್ ನೀವು ಹೇರ್ ಕಂಪ್ಲೀಟ್ ಆಗಿ ಲೆಂತ್ ವರ್ಗುನು, ಹೇರ್ ಲೆಂತ್ ವರ್ಗುನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಬಿಕಾಸ್ ಸ್ವಲ್ಪ ಜನಕ್ಕೆ ಸ್ಪ್ಲಿಟ್ ಎಂಡ್ ಇರುತ್ತೆ. ನಾನು ಸ್ಮೂತ್ನಿಂಗ್ ಲೈಕ್ ಮೋಸ್ಟ್ಲಿ ಲೈಕ್ ಒಂದು 4 times ಮಾಡಿದ್ದೀನಿ ಹೇರ್ ಸ್ಮೂತ್ನಿಂಗ್. ಬಟ್ ನಿಮಗೆ ಹಾರ್ಡ್ಲಿ 1 or 2 ಸ್ಪ್ಲಿಟ್ ಎಂಡ್ ಕೂಡ ನನ್ನ ಹೇರಲ್ಲಿ ಫೈಂಡ್ ಮಾಡೋಕ್ಕಾಗಲ್ಲ. ಜಸ್ಟ್ ಬಿಕಾಸ್ ಆಫ್ ದಿಸ್ ನಾನು ವೀಕ್ಲಿ 3 times ಹೇರ್ ಆಯಿಲ್ ಮಾಡ್ತೀನಿ. ಅಂದ್ರೆ ಲೈಕ್ ಆಲ್ಟರ್ನೇಟ್ ಡೇಸ್ ನಾನು ಹೇರ್ ವಾಶ್ ಮಾಡ್ತೀನಿ. ಸೊ ಸಂಡೇ ಅಪ್ಲೈ ಮಾಡ್ತೀನಿ, ಅದಾದ್ಮೇಲೆ ಟ್ಯೂಸ್ಡೇ ಅಪ್ಲೈ ಮಾಡ್ತೀನಿ, ನೆಕ್ಸ್ಟ್ ಥರ್ಸ್ಡೇ ನೈಟ್ ಅಪ್ಲೈ ಮಾಡ್ತೀನಿ. ಸೊ ಈ ತರ ಲೈಕ್ 3 times ಹೇರ್ ವಾಶ್ ಮಾಡ್ತೀನಿ. ಪ್ರತಿ ಸಲ ಹೇರ್ ವಾಶ್ ಮಾಡ್ಬೇಕಾದ್ರೂ ಕೂಡ ನಾನು ಆಯಿಲ್ನ ಅಪ್ಲೈ ಮಾಡಿಬಿಟ್ಟೆ ಹೇರ್ ವಾಶ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಹೇರ್ ತುಂಬಾ ಡ್ರೈ ಆಗುತ್ತೆ. ಸೊ ಇವಾಗ ನಿಮ್ ಕಂಪ್ಲೀಟ್ ಹೇರ್ ಲೆಂತ್ ವರ್ಗೂ ಅಪ್ಲೈ ಮಾಡ್ತಾ ಹೋಗಿ ನೀಟಾಗಿ. ಸ್ವಲ್ಪ ಜನ ಹೇಳ್ತಾರೆ ಇದ್ದಂಗೆ ಇರ್ಲಿ ಬಿಡಿ ಆ ತರ ಎಲ್ಲ ಹೇಳ್ಬಿಟ್ಟು, ಬಟ್ ನಾವ್ ಹಂಗೆ ಬಿಡ್ತಾ ಹೋದ್ರೆ ನೆಕ್ಸ್ಟ್ ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಎಷ್ಟು ನೀಟಾಗಿ ಆಗುತ್ತೆ ಅಷ್ಟು ನೀವು ನಿಮ್ ಹೇರ್ನ ಕೇರ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಈಗ ಫೇಸಿಗೆ ಎಷ್ಟೇ ಮೇಕಪ್ ಮಾಡ್ಬೋದು, ಸ್ಕಿನ್ ಕೇರ್ ಮಾಡ್ಕೊಬಹುದು, ಎಲ್ಲ ಮಾಡ್ಕೊಂಡು ನಿಮ್ ಹೇರೇ ನೀಟಾಗಿ ಕಾಣಿಸ್ತಾ ಇಲ್ಲ, ಹೆಲ್ದಿ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ ಕಂಪ್ಲೀಟ್ ಲುಕ್ಕು ಸ್ಪಾಯ್ಲ್ ಆಗೋಗುತ್ತೆ. ಸೊ ಹಂಗಾಗಿ ನೀಟಾಗಿ ನಿಮ್ ಹೇರ್ನ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಏನಾದ್ರು ಖಾಲಿ ಆಗೋಯ್ತು ನೀವು ಮಾಡಿರೋದು ಲೈಕ್ ಅದು ಹೇರ್ ಆಯಿಲ್ ರೆಡಿ ಮಾಡಿದ್ರಲ್ವಾ, ಅದು ಇನ್ ಕೇಸ್ ಖಾಲಿ ಆಗೋಯ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಮತ್ತೆ ಪ್ರಿಪೇರ್ ಮಾಡ್ಕೋಬೇಕು. ಲೈಕ್ ಮತ್ತೆ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕಾ ನಾವು ಅಂತ ಹೇಳಿದ್ರೆ ನೋ, ಜಸ್ಟ್ ಕೋಕೋನಟ್ ಆಯಿಲ್ ಮತ್ತೆ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿಬಿಟ್ಟು ಇನ್ನೇನ್ ಹೇರ್ ಉಳ್ಕೊಂಡಿರುತ್ತೆ ಅಲ್ವಾ ಅಷ್ಟಕ್ಕೆ ನೀವು ಅಪ್ಲೈ ಮಾಡ್ತಾ ಬನ್ನಿ. ಸೊ ಇವಾಗ ನೋಡ್ಬೋದು ನಾನು ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಸೊ ಇನ್ನೂ ನೀಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ಇಟ್. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಸದ್ಯಕ್ಕೆ ಸ್ಟಾಪ್ ಮಾಡ್ತೀನಿ. ಸೊ ಕಂಪ್ಲೀಟ್ ಫ್ರಮ್ ರೂಟ್ ಟಿಲ್ ಹೇರ್ ಲೆಂತ್ ಅಪ್ಲೈ ಮಾಡಿದ್ದೀನಿ. ಟಿಲ್ ಎಂಡ್ ಅಪ್ಲೈ ಮಾಡಿದ್ದೀನಿ. ಸೊ ಇಷ್ಟು ಅಪ್ಲೈ ಮಾಡಿದ್ಮೇಲೆ ನಾವು ಹೇರ್ ಗ್ರೋತ್ ಪ್ರಮೋಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಹೇರ್ನ ನೀಟಾಗಿ ಮಸಾಜ್ ಮಾಡ್ಬೇಕಾಗುತ್ತೆ. ನೀವು ಫಿಂಗರ್ ಟಿಪ್ಸ್ ಯೂಸ್ ಮಾಡ್ಕೊಂಡು ಮಸಾಜ್ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಲೈಕ್ ನನ್ನ ಫಿಂಗರ್ ಟಿಪ್ಸ್ ನ ಯೂಸ್ ಮಾಡ್ಬಿಟ್ಟೆ ಮಸಾಜ್ ಮಾಡ್ತಾ ಇದ್ದೆ ನೀಟಾಗಿ. ಇವಾಗ ಹೇರ್ ಮಸಾಜರ್ ಬ್ರಷ್ ನ ತಗೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಇದು ಫಿಂಗರ್ ಟಿಪ್ಸ್ ಅಲ್ಲಿ ನೀವು ಒಂದು 10 minutes ಮಸಾಜ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡಿ ಒಂದು 5 minutes ಅಲ್ಲಿ ಮಾಡ್ಬೋದು. ಸೊ ಜಸ್ಟ್ ತಗೋಬಿಟ್ಟು ಈ ತರ ಇಟ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಸೊ ಎಷ್ಟು ನಿಮಿಷ ಮಸಾಜ್ ಮಾಡಬೇಕು ಅಂತ ಹೇಳಿದ್ರೆ ಲೈಕ್ ಒಂದು 3 to 4 minutes ನೀಟಾಗಿ ನಿಮ್ಮ ಹೇರ್ನ ಮಸಾಜ್ ಮಾಡ್ತಾ ಬನ್ನಿ.
ಫಿಂಗರ್ ಟಿಪ್ಪೇ ಕಂಫರ್ಟೇಬಲ್ ಆಗಿತ್ತು ನಿಮಗೆ ಮಸಾಜ್ ಮಾಡೋಕ್ಕೆ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನನಗೂ ಫಿಂಗರ್ ಟಿಪ್ಪೇ ತುಂಬ ಕಂಫರ್ಟೇಬಲ್ ಆಗಿರುತ್ತೆ, ಬಟ್ ಬೇಗ ಮಾಡ್ಕೋಬೇಕು, ಅಷ್ಟೊಂದು ಟೈಮ್ ಇಲ್ಲ ನನ್ನ ಹತ್ರ ಅಂತ ಹೇಳಿದ್ರೆ ನಾನು ಈ ಬ್ರಷ್ನ ಯೂಸ್ ಮಾಡ್ತೀನಿ. ಸೊ ಈ ಥರ ನೀಟಾಗಿ ಮಸಾಜ್ ಮಾಡಿದ್ಮೇಲೆ ಏನು ಮಾಡಬೇಕು, ಹೇರ್ನ ಡಿಟ್ಯಾಂಗಲ್ ಮಾಡಬೇಕು. ಡಿಟ್ಯಾಂಗಲ್ ಮಾಡೋಕ್ಕೆ ನಾನು ನೀಮ್ದು ಕೋಂಬ್ ಯೂಸ್ ಮಾಡ್ತಾ ಇದ್ದೀನಿ, ನೀಮ್ ಉರ್ದು. ಸೊ ಈ ಕೋಂಬ್ ಯೂಸ್ ಮಾಡೋದ್ರಿಂದ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ, ಆಮೇಲೆ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಕೋಂಬ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನೀವು ರೆಗ್ಯುಲರ್ ಆಗಿರೋದು ಕೂಡ ಯೂಸ್ ಮಾಡ್ಬೋದು. ನಂಗೆ ಅಷ್ಟೊಂದು ಎಫೆಕ್ಟಿವ್ ಅಂತ ಏನು ಅನಿಸಿಲ್ಲ, ಬಟ್ ಸ್ಟಿಲ್ ತಗೊಂಡಿರೋದಕ್ಕೋಸ್ಕರ ಬೈ ಮಾಡಿರೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಡಿಟ್ಯಾಂಗಲ್ ಮಾಡಿ ಹೇರ್ನ. ಸೊ ನನ್ನ ಹೇರ್ ತುಂಬಾ ಲೈಕ್ ಈಸಿಯಾಗಿ ಡಿಟ್ಯಾಂಗಲ್ ಮಾಡ್ಬೋದು. ನಿಮ್ಗೆ ತುಂಬಾ ಸಿಕ್ಕಾಗಿತ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಸೊ ಡೌನ್ ಇಂದ ನೀಟಾಗಿ ಡಿಟ್ಯಾಂಗಲ್ ಮಾಡ್ತಾ ಬರ್ಬೋದು. ಈ ತರ ಡೌನ್ ಇಂದ ಅಪ್ವರ್ಡ್ಸ್ ನೀವು ಮಾಡ್ಬೋದು, ಅವಾಗ ಹೇರ್ ಡ್ಯಾಮೇಜ್ ಆಗೋದು ಕಂಟ್ರೋಲ್ ಆಗುತ್ತೆ. ನೋಡಿ ಕಂಪ್ಲೀಟ್ ಆಗಿ ಡಿಟ್ಯಾಂಗಲ್ ಆಯ್ತು. ಸೊ ಅದೇ ತರ ಇವಾಗ ನಾನು ರೈಟ್ ಸೈಡ್ ಮಾಡ್ತೀನಿ. ಸೊ ಇದು ಕೂಡ ಇವಾಗ ಡಿಟ್ಯಾಂಗಲ್ ಆಗಿದೆ. ಸೊ ನಾನು ಇಷ್ಟು ಮಾಡಿದ್ಮೇಲೆ ನನ್ನ ಹೇರ್ ಫಾಲ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಸಿ, ಹಾರ್ಡ್ಲಿ ಒಂದು 6 to 7 ಹೇರ್ ಮಾತ್ರ ಫಾಲ್ ಆಗಿರೋದು. ನಾನು ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಏನಂತ ಹೇಳಿದ್ರೆ, ನಾವು ಯಾವಾಗ ನಮ್ಗೆ ಹೇರ್ ಫಾಲ್ ಇದೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ಲೈಕ್ ಪರ್ ಡೇ 50 to 70 ಹೇರ್ ಸ್ಟ್ಯಾಂಡ್ಸ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾರ್ಮಲ್ ಅಂತ ಹೇಳ್ತಾರೆ ಡಾಕ್ಟರ್ಸೇ ಕೂಡ. ಇನ್ ಕೇಸ್ ಮೋರ್ ದನ್ 70 ಇಯರ್ಸ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಪರ್ ಆಗಿ ಡಯಟ್ನ ಫಾಲೋ ಮಾಡೋದು ಅದೆಲ್ಲ ಮಾಡಬೇಕಾಗುತ್ತೆ. ಸೊ ನಾನು ನೀಟಾಗಿ ಇವಾಗ ಡಿಟ್ಯಾಂಗಲ್ ಮಾಡಿದ್ದೀನಿ, ಆಮೇಲೆ ಮಸಾಜ್ ಕೂಡ ಮಾಡಿದ್ದೀನಿ. ಸೊ ಇದಾದ್ಮೇಲೆ ನೀವು ಜಡೆ ಆದ್ರೂ ಹಾಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಹೇರ್ನ ಟೈ ಮಾಡ್ಬೋದು. ಸೊ ನಾನು ಹೇರ್ ಲೈಕ್ ಟೈ ಮಾಡಕ್ ಕಂಫರ್ಟೇಬಲ್ ಆಗಿದೆ, ಸೊ ನಾನು ಅದಕ್ಕೆ ಟೈ ಮಾಡ್ತೀನಿ. ಸೊ ಹೇರ್ನ ಟೈ ಮಾಡಿದೆ. ಇದಾದ್ಮೇಲೆ ನಾವು ಯಾವಾಗ ಹೇರ್ನ ವಾಶ್ ಮಾಡಬೇಕು ಅಂತ ಹೇಳಿದ್ರೆ ಆಫ್ಟರ್ 3 hours ಕೂಡ ಹೇರ್ನ ವಾಶ್ ಮಾಡ್ಬೋದು. ನಾನೇನು ಮಾಡ್ತೀನಿ, ಕಂಪ್ಲೀಟ್ ನೈಟ್ನ ಬಿಟ್ಬಿಟ್ಟು ಮಾರ್ನಿಂಗ್ ಹೇರ್ ವಾಶ್ನ ಮಾಡ್ತೀನಿ. ಸೊ ಕಂಪ್ಲೀಟ್ ನೈಟ್ ಬಿಡೋದ್ರಿಂದ ಡ್ಯಾಂಡ್ರಫ್ ಎಕ್ಸ್ಟ್ರಾ ಆಗೋದು ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ನಾನು ಯಾವಾಗೂ ಇದೇ ಪ್ರೊಸೀಜರ್ನೇ ಫಾಲೋ ಮಾಡೋದು. ಇದಾದ್ಮೇಲೆ ಮಾರ್ನಿಂಗ್ ಏನು ಮಾಡಬೇಕು ಅಂತ ಹೇಳಿದ್ರೆ ಮೈಲ್ಡ್ ಶಾಂಪೂಯಿಂದ ನೀವು ಹೇರ್ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಕಂಡೀಷ್ನರ್ನ ಯೂಸ್ ಮಾಡ್ಬೋದು. ನಾನು ರೆಗ್ಯುಲರಾಗಿ ಕಂಡೀಷ್ನರ್ನ ಯೂಸ್ ಮಾಡಲ್ಲ, ಲೈಕ್ ತುಂಬ ಟೈಮ್ ಇದೆ ಅಂತ ಹೇಳಿದ್ರೆ ಮಾತ್ರ ಕಂಡೀಷ್ನರ್ನ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನಾರ್ಮಲ್ ಶಾಂಪೂಯಿಂದ ಹೇರ್ ವಾಶ್ ಮಾಡ್ತೀನಿ. ಅದಾದಮೇಲೆ ಸಿರಮ್ನ ಅಪ್ಲೈ ಮಾಡ್ತೀನಿ, ಸ್ಟ್ರೀಕ್ ಸಿರಮ್ನ ಯೂಸ್ ಮಾಡ್ತೀನಿ ನಾನು. ಅದನ್ನು ಅಪ್ಲೈ ಮಾಡಿಬಿಟ್ಟು ಹೇರ್ನ ಡ್ರೈ ಮಾಡೋಕ್ಕೆ ಬಿಡ್ತೀನಿ. ನಾನು ಬ್ಲೋ ಡ್ರೈಯರ್ ಅದೆಲ್ಲ ಏನು ಯೂಸ್ ಮಾಡಲ್ಲ, ನ್ಯಾಚುರಲ್ ಆಗಿ ಡ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನಿಮ್ಗೆ ಏನು ಹೇರ್ ಸ್ಟೈಲ್ ಬೇಕೋ ಅದನ್ನು ಮಾಡ್ಕೋಬೋದು. ನಾನು ಕೂಡ ಲೈಕ್ ಜನರಲ್ ಆಗಿ ಪೋನಿ ಹಾಕ್ತೀನಿ. ಸೊ ಅದನ್ನ ಹಾಕೊಂಡ್ಬಿಟ್ಟು ಐ ಆಮ್ ರೆಡಿ ಟು ಗೋ. ಸೊ ಇದು ನನ್ನ ಹೇರ್ ಕೇರ್ ರುಟೀನ್ ಆಗಿತ್ತು. ಆಮೇಲೆ ಈ ಏನು ಆಯಿಲ್ ತೋರಿಸಿದ್ನಲ್ವ, ನೀವು ಅದನ್ನ ಟ್ರೈ ಮಾಡಿ, ಅದು ತುಂಬಾ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸೊ ನೀವು ಅಂದ್ರೆ 1-2 ಸರಿ ಟ್ರೈ ಮಾಡಿಬಿಟ್ಟು ಇಲ್ಲ ರಿಸಲ್ಟ್ ಕೊಡ್ತಿಲ್ಲ ಅಂದ್ರೆ ಆಗಲ್ಲ. ಟ್ರೈ ಮಾಡಿ 1 month 1.5 month ನೀವೇನೇ ನ್ಯಾಚುರಲ್ ಲೈಕ್ ಇಂಗ್ರೀಡಿಯೆಂಟ್ಸ್ ಅಥವಾ ಏನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಫಾರ್ 1.5 month ಇಲ್ಲ 2 months ಕಂಟಿನ್ಯೂಸ್ ಆಗಿ
ಫಾರ್ 1.5 ಮಂತ್ ಇಲ್ಲ 2 ಮಂತ್ಸ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ, ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇನ್ ಕೇಸ್ ಯಾರಾದರೂ ಆಲ್ರೆಡಿ ಇದನ್ನ ಯೂಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.